Find the sum of a minus b divided by a plus b, 3a minus 2b divided by a plus b, 5a minus 2b divided by a plus b up to 11 terms. ಮೊದಲೇದಾಗಿ ಪ್ರಶ್ನೆ ಬರ್ಕೊಳ್ಳೋಣ. a minus b divided by a plus b plus 3a minus 2b divided by a plus b ಇಷ್ಟವರೆಗೂ 11 ಟರ್ಮ್ಸ್ ಅಲ್ವಾ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನು ಸುಲಭ ಮಾಡ್ಕೊಳೋದಕ್ಕೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. a ಪ್ಲಸ್ ಬಿ ಡಿನಾಮಿನೇಟ್ರಲ್ಲಿ ಇದೆಯಾ ಹುಡುಗರ, ಅದನ್ನು ಕಾಮನ್ ತೆಗಿಬೋದು ತಾನೆ. ನಾನು ಏನು ಮಿಕ್ಕೊಂಡುತ್ತೆ, a ಮೈನಸ್ ಬಿ ಪ್ಲಸ್ 3a ಮೈನಸ್ 2b ಪ್ಲಸ್ ಡಾಟ್ 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 ಟು 11 ಟರ್ಮ್ಸ್. ಸರಿನಾ? ಇವಾಗ ನಾನು ಸಮ್ ಆಫ್ ದ ಎ ಪಿ, ಯಾವ ಎ ಪಿ, ಎ ಮೈನಸ್ ಬಿ, ಈ ಎ ಪಿ ಇನ್ನೊಂದ್ಸತಿ ಬರೆಯೋದು ಬೇಡ, ಇದರ ಸಮ್ ಕಂಡುಹಿಡಬೇಕು ನಾನು. ಅದು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದೊಂದು ಎ ಪಿ ಅಲ್ವಾ. ಏನು ಮಾಡ್ತಾಯಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಇವಾಗ ಎ ಪ್ಲಸ್ ಬಿ ಹೊರಡೆ ತೆಕ್ಕೊಂಡು ಈ ಸಮ್ ಕಂಡುಹಿಡಿದು ಆ ಸಮ್ ಜೊತೆಗೆ ಎ ಪ್ಲಸ್ ಬಿ ಡಿವೈಡ್ ಮಾಡ್ತೀನಿ. ಅದೇ ನಿಮ್ಮ ಕೊನೆಯ ಉತ್ತರ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ಮ ಮೊದಲೇ ಟರ್ಮ್ ಎ ಮೈನಸ್ ಬಿ, ಮತ್ತಿಲ್ಲಿ ನಂಬರ್ ಆಫ್ ಟರ್ಮ್ಸ್ ಇಸ್ 11, ಕಾಮನ್ ಡಿಫ್ರೆನ್ಸ್ ಬಂದು 3a ಮೈನಸ್ 2b ಮೈನಸ್ ಆಫ್ ಎ ಮೈನಸ್ ಬಿ. ಸೊ ದಿಸ್ ವುಡ್ ಬಿ ಡೈರೆಕ್ಟಾಗಿ ಬರೆಯೋದು 2a ಮೈನಸ್ 1b. ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದೆರಡು ಸ್ಟೆಪ್ ಮಾಡ್ಕೊಂಡು ಬರೀರಿ, ತೊಂದರೆ ಇಲ್ಲ. ಬಟ್ ಈ ಥರ ಕಲಿಯಬೇಕು. ಸ್ಟ್ಯಾಂಡರ್ಡ್ ಬಂದು ಇದು. ನೆಕ್ಸ್ಟು ಎಸ್ ಎನ್ ಫಾರ್ಮುಲಾ ಬರೀತಾ ಇದ್ದೀವಿ. ಮನಸ್ಸಲ್ಲಿ ಹೇಳ್ಕೊಳ್ಳಿ, ನಾನು ಬರೀತಾರೆ ನೋಡೋದಲ್ಲ, ಮನಸ್ಸಲ್ಲಿ ಹೇಳ್ಕೊಬೇಕು. ಒಂದು ಹೊತ್ತಲ್ಲಿ ನೀವು ಕೂತಾಗ ಯು ಶುಡ್ ಬಿ ಏಬಲ್ ಟು ಕಾನ್ಸಂಟ್ರೇಟ್. ಸುಮ್ಮನೆ ಕೂತ್ಕೊಬೇಡಿ. ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಟೇಕ್ ಅ ಬ್ರೇಕ್. ಬಟ್ ಅದನ್ನೇ ನೀವು ಅಭ್ಯಾಸ ಮಾಡ್ಕೊಬೇಡಿ. ಒನ್ ಅವರಲ್ಲಿ ಅಟ್ಲೀಸ್ಟು ಒಂದು ಬ್ರೇಕ್ ತೊಗೊಬೇಕು ಅಷ್ಟೇ. ಅಟ್ಲೀಸ್ಟ್ ಒಂದು ಬ್ರೇಕ್ ತೊಗೊಬೇಕು, ಅಟ್ಮೋಸ್ಟ್ ಒಂದು ಬ್ರೇಕ್ ತೊಗೊಬೇಕು. ಆಯಿತಾ? ಪ್ರತಿಯೊಂದು ಅವರಲ್ಲೂ ಅರ್ಧ ಗಂಟೆಯಲ್ಲೂ ಹೇಳಬೇಕು ಅಂತ ಹೇಳಿದ್ರೆ 1-2 ನಿಮಿಷ 5 ನಿಮಿಷ ಬ್ರೇಕ್ ತೊಗೊಳೋದು. ಅದಾದ್ಮೇಲೆ ಓದೋದು, ಒಂದು 5 ನಿಮಿಷ ಬ್ರೇಕ್ ತೊಗೊಳೋದು. ಆ ಥರ 1-2 ಸೆಷನ್ ಮಾಡಿಕೊಂಡು ಮತ್ತೊಂದು ದೊಡ್ಡ ಬ್ರೇಕ್ ತೊಗೊಂಡು ಆ ಥರ ನೀವು ಓದೋದು ಅಭ್ಯಾಸ ಮಾಡ್ಕೊಬೇಕು. ಒಂದೇ ಸತಿ 10 ಅವರ್ ಕೂತ್ಕೊಳೋದಿಲ್ಲ, ಎಕ್ಸಾಮಿಂದ ಮೊದಲಾಗಿ ಓದೋದಿಲ್ಲ. ದಿನ ಈ ಥರ ಓದ್ತು ಅಂತ ಹೇಳಿದ್ರೆ ನಿಮ್ಮ ಸಿಲೆಬಸ್ ಆಗೋಗುತ್ತೆ. ಸರಿನಾ? ಇವಾಗ ಇಲ್ಲಿ 11/2 ಇಂಟು 2 ಟೈಮ್ಸ್ ಆಫ್ ಎ ಮೈನಸ್ ಬಿ ಅನ್ಕೊತೀನಿ, ಪ್ಲಸ್ 10 ಇಂಟು ಕಾಮನ್ ಡಿಫ್ರೆನ್ಸಸ್ 2a ಮೈನಸ್ 1b. ಇದು 11/2ನೇ, ಇದೇನು ಮಾಡೋದಕ್ಕಾಗಲ್ಲ. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ತೀನಿ. ಕ್ಲೋಸ್ ದ ಬ್ರ್ಯಾಕೆಟ್. ಇನ್ನು ನೆಕ್ಸ್ಟ್ ಯಾವುದು, 11/2 ಇಂಟು 22a ಮೈನಸ್ 12b. 11/2 ಎಲ್ಲ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ 11/2 ಇಂಟು 22a ಮೈನಸ್ 11/2 ಇಂಟು 12b. 1s 11s 1s 6. ಸೊ ಇದೆಷ್ಟಿದೋ 121a ಮೈನಸ್ 66b ಹುಡುಗರ. ಇದು ನಿಮ್ಮ ಸಮ್ ಆಫ್ ಈ ಸೀಕ್ವೆನ್ಸು. ಸಮ್ ಆಫ್ ಒರಿಜಿನಲ್ ಸೀಕ್ವೆನ್ಸ್ ಏನಾಗುತ್ತೆ, ಸಮ್ ಆಫ್ ಒರಿಜಿನಲ್ ಎ ಪಿ ವಿ ಜಸ್ಟ್ ಹ್ಯಾವ್ ಟು ಡಿವೈಡ್ ವಿತ್, ಹೌದು, ಎ ಪ್ಲಸ್ ಬಿ. this entire thing getting divided by a plus b. ಸೊ ಇದೇ ನಿಮ್ಮ ಉತ್ತರ ಅಷ್ಟೇ. ಸರಿನಾ? ಇವಾಗ ನೀವು ಪಾಸ್ ಮಾಡ್ಕೊಂಡು ನೋಡ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ಕೆಲಸ ಸುಲಭ ಮಾಡ್ಕೊಳೋ ವಿಷಯ ಅಂತ ಹೇಳಿದ್ರೆ ಇದು. ಸೊ ಇದನ್ನು ಅರ್ಥ ಮಾಡ್ಕೊಬೇಕು ನೀವು.